ನಂದಿನಿ ಲೇಔಟ್ನಲ್ಲಿರುವಂತಹ ಕೂಲಿ ನಗರದಲ್ಲಿ ಮೊನ್ನೆ ರಾತ್ರಿ ಮಧ್ಯರಾತ್ರಿ 12 ಅಂದರೆ 2 ಗಂಟೆ ಸುಮಾರಿಗೆ ಬೆಂಕಿ ಬಿದ್ದು ಅಂದರೆ ಸ್ಪಂಜನ್ನು ಮಾರಾಟ ಮಾಡ್ತಾ ಇರುವಂಥದ್ದೇ ಅವರ ಬಿಸ್ನೆಸ್ ಆಗಿರುತ್ತೆ. ಸ್ಪಂಜ್ಗೆ ಬೆಂಕಿ ತಗಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ತಗುಲುತ್ತೆ. ಅದರಲ್ಲೂ ಒಂದು 3ಕ್ಕೂ ಹೆಚ್ಚು ಮನೆಗಳು ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರ್ತವೆ. ಸದ್ಯಕ್ಕೆ ಆ ಒಂದು ಕ್ಷೇತ್ರ ಶಾಸಕ ಮುನಿರತ್ನ ಅವರಿಗೆ ಬರುವ ಕಾರಣ ಈಗ ಅವರು ಮುನಿರತ್ನ ಅವರ ಕಚೇರಿಗೆ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಮುನಿರತ್ನ ಅವರ ಕಚೇರಿಗೆ ಬಂದು ತಮ್ಮ ಅಳುಲನ್ನು ತೋಡ್ಕೊಳ್ತಿದ್ದಾರೆ. ನಮಗೆ ಮನೆಗಳ ವ್ಯವಸ್ಥೆಯನ್ನು ಮಾಡಿಕೊಡಿ, ಯಾಕಂದರೆ ಸಂಪೂರ್ಣವಾಗಿ ಮನೆಯಲ್ಲಿರುವಂಥ ವಸ್ತುಗಳು ಸುಟ್ಟು ಕರಕಲಾಗಿದೆ. ಹಾಗಾಗಿ ನಮಗೆ ಬದುಕಲಿಕ್ಕೆ ಕಷ್ಟ ಆಗ್ತಿದೆ. 2 ದಿನಗಳಿಂದ ನಾವು ರಸ್ತೆಯಲ್ಲಿದ್ದೇವೆ. ಹಾಗಾಗಿ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತಂದು ನೇರವಾಗಿ ಅವರು ಶಾಸಕ ಮುನಿರತ್ನ ಅವರನ್ನು ಇವತ್ತು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಏನು ಹೇಳಿದರು ಶಾಸಕರು, ಅವ್ರಿಗೆ ಏನು ಭರವಸೆ ಕೊಟ್ಟರು, ನೇರವಾಗಿ ಅವ್ರನ್ನೇ ಕೇಳುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಸರ್, ಏನಂದ್ರು ಶಾಸಕರ ಮುಂದೆ ನೀವೇನು ಮಾತಾಡಿದ್ರಿ? ಸರ್ ನಮಸ್ತೆ ಸರ್. ನಿನ್ನೆ ಘಟನೆ ಆಯ್ತಲ್ಲ ನಮ್ಮ ಆರ್ಡರ್ ಕಾಲೋನಿಯಲ್ಲಿ 15ರಿಂದ 20 ಮನೆಗಳು ಸುಟ್ಟೋಗ್ಬಿಟ್ಟಿದ್ವು. ನಾವು ಅಲ್ಲಿರೋರು ಸ್ಥಳೀಯರು ಸ್ಪಂಜ್ ವ್ಯಾಪಾರ ಮಾಡ್ತಿದ್ವಿ. ಅದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಮನೆ ಮೇಲೆ ಸ್ಪಂಜ್ ಚೀಲಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ವಿ. ಅನಿರೀಕ್ಷಿತವಾಗಿ ಅದು ಏನಾಯಿತು ಏನೋ ಗೊತ್ತಿಲ್ಲ, ಬೆಂಕಿ ಬಿದ್ದಿದ್ದ ತಕ್ಷಣ ನಾವು ಮೊದಲು ಕಾಂಟ್ಯಾಕ್ಟ್ ಮಾಡಿದ್ದು ನಮ್ಮ ಸ್ಥಳೀಯ MLA ಅವರು ಮುನಿರತ್ನವ್ರಿಗೆ ಫೋನ್ ಮಾಡಿದ್ವಿ. ಆಮೇಲೆ ಸಾಹೇಬರು ಹೇಳಿದರು, ನೀವೇನು ಹೆದರಬೇಡಿ, ನಿಮ್ಮ ಹಿಂದೆ ನಾವು ಇದ್ದೀವಿ, ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟು ತಕ್ಷಣ ನಮ್ಮ ಫೋನಿಗೆ ಸ್ಪಂದನೆ ಕೊಟ್ಟು ತಕ್ಷಣ ಬೆಳಿಗ್ಗೆ 7-7:30 ನಮ್ಮ ಸ್ಪಾಟಿಗೆ ಬಂದು ಅಲ್ಲಿ ಏನು ನಡೆದಿದೆ ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಆಮೇಲೆ ತಕ್ಷಣ ಊಟದ ವ್ಯವಸ್ಥೆ ಕೂಡ ಮಾಡಿಕೊಟ್ರು. ಊಟದ ವ್ಯವಸ್ಥೆ ಮಾಡಿಬಿಟ್ಟು ನಮಗೆ ಭರವಸೆ ಕೊಟ್ಟರು, ನೀವು ಯಾವುದೇ ಕಾರಣಕ್ಕೆ ನೀವು ಹಿಗ್ಬೇಡಿ, ಏನದು ತೊಂದರೆ ಅಂದರೆ ನಮಗೆ ಹೇಳಿ ಅಂತ ಹೇಳ್ಬಿಟ್ಟು ಅಲ್ಲಿಯೇ ಇದ್ದು ತಕ್ಷಣ BBMP ಆಫೀಸರ್ ಕರೆಸ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಬಿಟ್ಟು ಮತ್ತು BBMP ಸ್ಲಮ್ ಬೋರ್ಡ್ ಕಳಿಸ್ಬಿಟ್ಟು ನಮ್ಮ ಸಮಸ್ಯೆ ಏನಿದು ಅಲ್ಲಿಂದನೇ ಅವರು ಎಲ್ಲ A to Z ಏನು ಸಮಸ್ಯೆ ಇದೆ ಅಂತ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತೊಗೊಂಡು ತಕ್ಷಣ ಮತ್ತೆ ಆಮೇಲೆ ಒಂದು ಅರ್ಧ ಗಂಟೆ ನಂತರ ಊಟದ ವ್ಯವಸ್ಥೆ ಕೂಡ ಮಾಡಿಕೊಟ್ರು ಸರ್. ಸರಿ, ಇವತ್ತು ನೀವು ಕಚೇರಿ ಅವರ ಕಚೇರಿಗೆ ಬಂದಿದ್ದೀರಾ, ಎಲ್ಲರೂ ಕೂಡ ನಿವಾಸಿಗಳು, ಏನು ಇಲ್ಲೇನು ಹೇಳಿದರು, ನೀವೇನು ಇವ್ರ ಹತ್ರ ಕೇಳ್ಕೊಂಡ್ರಿ? ಅದೇ ಸರ್, ನಮ್ಮದು ಏನು ಹಾನಿ ಆಗಿದೆ ಅಣ್ಣ, ಎಷ್ಟು ನಮ್ಮ 15-20 ಮನೆ ಹಾನಿಯಾಗಿದ್ದು ಅದನ್ನು ಸಂಪೂರ್ಣವಾಗಿ ಅದೇನು ಹಾನಿಯಾಗಿದೆ ಅದಕ್ಕೆ ಮೇಲ್ಛಾವಣಿ, ಕಿಟಕಿ, KB ವಾಟರ್ ಸರ್ವಿಸು ಮತ್ತು ಟ್ಯಾಂಕ್ಗಳು, ನೀರಿನ ಟ್ಯಾಂಕ್ಗಳು ಸಂಪೂರ್ಣವಾಗಿ ಎಲ್ಲ ಸುಟ್ಟೋಗಿದ್ದಾವೆ ಸರ್. ಅದನ್ನು ವ್ಯವಸ್ಥೆ ಮಾಡಿಕೊಡಿ ಸರ್. ಮತ್ತು ನಮ್ಮ 8ರಿಂದ 10 14 ಗಾಡಿಗಳು ಸುಟ್ಟೋಗಿದ್ದಾವೆ. ಅದರಲ್ಲಿ ಕೆಲವು ಇನ್ಶೂರೆನ್ಸ್ ಇದ್ದಾವೆ, ಕೆಲವು ಇನ್ಶೂರೆನ್ಸ್ ಇಲ್ಲಣ್ಣ. ಅದಕ್ಕೆ ಏನು ಸಂಬಂಧಪಟ್ಟಿದ್ದು ಏನಾದರೂ ಅಧಿಕಾರಿಗೆ ಮಾಹಿತಿ ಕೊಡೋಣ ಅಂತ ಹೇಳಿದ್ವಿ. ಅದು ಮತ್ತು ನಮ್ಮ ಯಾವುದೇ ಸಮಸ್ಯೆಗೂ ನಮಗೆ ಸ್ಪಂದನೆ ಮಾಡಿ ಅಂತ ಕೇಳ್ಕೊಂಡು ಅವರು 24/7 ಯಾವಾಗನ ನಿಮಗೆ ಫೋನ್ ಮಾಡಿ ಅಂತ ಫೋನ್ ನಂಬರ್ ಎಲ್ಲ ಕೊಟ್ಟು ನಮಗೆ ಮುಂದೆ ಏನೇ ಪ್ರಾಬ್ಲಮ್ ಆದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಕೇಳಿದ್ರಣ್ಣ. ಈಗ ಮನೆಗಳ ವ್ಯವಸ್ಥೆ ಶಾಸಕರು ಹೇಳಿದಾರ, ಮಾಡಿಕೊಡ್ತೇವೆ ಅಂತ ಏನಾದರೂ ಹೇಳಿದಾರ? ಹೌದು ಮಾಡಿಕೊಡ್ತೀನಿ. ಎಲ್ಲ ಆನ್ ದ ಸ್ಪಾಟಲ್ಲಿ ಅಧಿಕಾರಿಗಳಿಗೆ ನಮ್ಮ ಮುಂದೆ ಇನ್ಫಾರ್ಮ್ ಮಾಡೋರೆ, ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ. ಇನ್ನು 3-4 ಗಂಟೆಯಲ್ಲಿ ಎಲ್ಲ ಬರ್ತಾರೆ, ಎಲ್ಲ ರೆಡಿ ಮಾಡಿಸ್ಕೊಡೋಣ ಅಂತ ಹೇಳೋರೆ. ಇವತ್ತೇ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದಾರ ಶಾಸಕರು. ಈಗ ಏನೇ ಮೇಲ್ಛಾವಣಿ ಇದೆಯೋ ಈಗಲೇ BBMP ಅವರಿಗೆ ಫೋನ್ ಮಾಡಿಬಿಟ್ಟು ಅದು ಸಂಬಂಧಪಟ್ಟ ಅಧಿಕಾರಿಗೆ ಕರೆಸ್ಬಿಟ್ಟು ನಾವು ಈಗಲೇ ಇಮಿಡಿಯೇಟ್ ನಮಗೆ ಇದು ಕೊಡಿ, ಎಸ್ಟಿಮೇಟ್ ಕೊಡಿ ಅಂತ ನಮ್ಮ ಮುಂದೆನೇ ಮುನಿರತ್ನ ಸಾಹೇಬರು ಹೇಳಿದ್ರು. ನಮ್ಮ ಮುಂದೆನೇ ಹೇಳಿದರು, ಅದನ್ನು ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಈಗ ನೀವು ಹೊರಡಿ, ನಾವು ನಿಮ್ಮ ಜೊತೆ ಇದ್ದೀವಿ, ಅಲ್ಲಿ ಬರ್ತಾರೆ, ಇಲ್ಲಿದ್ದು ಏನು ಆಗಲ್ಲ, ಅಲ್ಲಿದ್ದು ನಿಂತು ಕೆಲಸ ಮಾಡಿಸಿ ಅಂತ ನಮ್ಮ ಅಣ್ಣವರು ಭರವಸೆ ಕೊಟ್ಟು ನಮ್ಗೆ ಕಳಿಸ್ತಿದ್ದಾರಣ್ಣ. ಇದು ಶಾಸಕ ಮುನಿರತ್ನ ಅವರು ಅಲ್ಲಿರುವಂಥ ನಿವಾಸಿಗಳಿಗೆ ಏನು ಮನೆಯನ್ನು ಕಳೆದುಕೊಂಡಿದ್ದಾರೋ ಆ ನಿವಾಸಿಗಳಿಗೆ ಒಂದು ಭರವಸೆನೇ ಕೊಟ್ಟಿದ್ದಾರೆ. ಈಗಿರುವಂಥ ಮನೆಗಳು ಏನು ಸುಟ್ಟು ಕರಕಲಾಗಿದೆಯೋ ಅಂಥ ಒಂದು ಮನೆಗಳಿಗೆ ಅವರ ದಿನನಿತ್ಯಕ್ಕೆ ಏನು ಬೇಕಾಗಿರುತ್ತೆ ಅಂದರೆ ಮನೆಗಳಿಗೆ ಪೇಂಟ್ಗಳ ವ್ಯವಸ್ಥೆ ಆಗಿರ್ಬೋದು, ವೈರಿಂಗ್ ವ್ಯವಸ್ಥೆ ಆಗಿರಬಹುದು, ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲದನ್ನು ಕೂಡ ಪ್ರತಿಯೊಂದು ಕೂಡ ಇವತ್ತೇ ನಾನು ಮಾಡಿಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ನಿವಾಸಿಗಳಿಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಂದಿನಿ ಲೇಔಟ್ನಲ್ಲಿರುವಂತಹ ಕೂಲಿ ನಗರದಲ್ಲಿ ಮೊನ್ನೆ ರಾತ್ರಿ ಮಧ್ಯರಾತ್ರಿ 12 ಅಂದರೆ 2 ಗಂಟೆ ಸುಮಾರಿಗೆ ಬೆಂಕಿ ಬಿದ್ದು ಅಂದರೆ ಸ್ಪಂಜನ್ನು ಮಾರಾಟ ಮಾಡ್ತಾ ಇರುವಂಥದ್ದೇ ಅವರ ಬಿಸ್ನೆಸ್ ಆಗಿರುತ್ತೆ. ಸ್ಪಂಜ್ಗೆ ಬೆಂಕಿ ತಗಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ತಗುಲುತ್ತೆ. ಅದರಲ್ಲೂ ಒಂದು 3ಕ್ಕೂ ಹೆಚ್ಚು ಮನೆಗಳು ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರ್ತವೆ. ಸದ್ಯಕ್ಕೆ ಆ ಒಂದು ಕ್ಷೇತ್ರ ಶಾಸಕ ಮುನಿರತ್ನ ಅವರಿಗೆ ಬರುವ ಕಾರಣ ಈಗ ಅವರು ಮುನಿರತ್ನ ಅವರ ಕಚೇರಿಗೆ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಮುನಿರತ್ನ ಅವರ ಕಚೇರಿಗೆ ಬಂದು ತಮ್ಮ ಅಳುಲನ್ನು ತೋಡ್ಕೊಳ್ತಿದ್ದಾರೆ. ನಮಗೆ ಮನೆಗಳ ವ್ಯವಸ್ಥೆಯನ್ನು ಮಾಡಿಕೊಡಿ, ಯಾಕಂದರೆ ಸಂಪೂರ್ಣವಾಗಿ ಮನೆಯಲ್ಲಿರುವಂಥ ವಸ್ತುಗಳು ಸುಟ್ಟು ಕರಕಲಾಗಿದೆ. ಹಾಗಾಗಿ ನಮಗೆ ಬದುಕಲಿಕ್ಕೆ ಕಷ್ಟ ಆಗ್ತಿದೆ. 2 ದಿನಗಳಿಂದ ನಾವು ರಸ್ತೆಯಲ್ಲಿದ್ದೇವೆ. ಹಾಗಾಗಿ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತಂದು ನೇರವಾಗಿ ಅವರು ಶಾಸಕ ಮುನಿರತ್ನ ಅವರನ್ನು ಇವತ್ತು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಏನು ಹೇಳಿದರು ಶಾಸಕರು, ಅವ್ರಿಗೆ ಏನು ಭರವಸೆ ಕೊಟ್ಟರು, ನೇರವಾಗಿ ಅವ್ರನ್ನೇ ಕೇಳುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಸರ್, ಏನಂದ್ರು ಶಾಸಕರ ಮುಂದೆ ನೀವೇನು ಮಾತಾಡಿದ್ರಿ? ಸರ್ ನಮಸ್ತೆ ಸರ್. ನಿನ್ನೆ ಘಟನೆ ಆಯ್ತಲ್ಲ ನಮ್ಮ ಆರ್ಡರ್ ಕಾಲೋನಿಯಲ್ಲಿ 15ರಿಂದ 20 ಮನೆಗಳು ಸುಟ್ಟೋಗ್ಬಿಟ್ಟಿದ್ವು. ನಾವು ಅಲ್ಲಿರೋರು ಸ್ಥಳೀಯರು ಸ್ಪಂಜ್ ವ್ಯಾಪಾರ ಮಾಡ್ತಿದ್ವಿ. ಅದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಮನೆ ಮೇಲೆ ಸ್ಪಂಜ್ ಚೀಲಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ವಿ. ಅನಿರೀಕ್ಷಿತವಾಗಿ ಅದು ಏನಾಯಿತು ಏನೋ ಗೊತ್ತಿಲ್ಲ, ಬೆಂಕಿ ಬಿದ್ದಿದ್ದ ತಕ್ಷಣ ನಾವು ಮೊದಲು ಕಾಂಟ್ಯಾಕ್ಟ್ ಮಾಡಿದ್ದು ನಮ್ಮ ಸ್ಥಳೀಯ MLA ಅವರು ಮುನಿರತ್ನವ್ರಿಗೆ ಫೋನ್ ಮಾಡಿದ್ವಿ. ಆಮೇಲೆ ಸಾಹೇಬರು ಹೇಳಿದರು, ನೀವೇನು ಹೆದರಬೇಡಿ, ನಿಮ್ಮ ಹಿಂದೆ ನಾವು ಇದ್ದೀವಿ,
ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ತಕ್ಷಣ ನಮ್ಮ ಫೋನಿಗೆ ಸ್ಪಂದನೆ ಕೊಟ್ಟು ತಕ್ಷಣ ಬೆಳಿಗ್ಗೆ 7-7:30 ನಮ್ಮ ಸ್ಪಾಟಿಗೆ ಬಂದು ಅಲ್ಲಿ ಏನು ನಡೆದಿದೆ ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಆಮೇಲೆ ತಕ್ಷಣ ಊಟದ ವ್ಯವಸ್ಥೆ ಕೂಡ ಮಾಡಿಕೊಟ್ರು. ಊಟದ ವ್ಯವಸ್ಥೆ ಮಾಡಿಬಿಟ್ಟು ನಮಗೆ ಭರವಸೆ ಕೊಟ್ಟರು, ನೀವು ಯಾವುದೇ ಕಾರಣಕ್ಕೆ ನೀವು ಹಿಗ್ಬೇಡಿ, ಏನದು ತೊಂದರೆ ಅಂದರೆ ನಮಗೆ ಹೇಳಿ ಅಂತ ಹೇಳ್ಬಿಟ್ಟು ಅಲ್ಲಿಯೇ ಇದ್ದು ತಕ್ಷಣ BBMP ಆಫೀಸರ್ ಕರೆಸ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಬಿಟ್ಟು ಮತ್ತು BBMP ಸ್ಲಮ್ ಬೋರ್ಡ್ ಕಳಿಸ್ಬಿಟ್ಟು ನಮ್ಮ ಸಮಸ್ಯೆ ಏನಿದು ಅಲ್ಲಿಂದನೇ ಅವರು ಎಲ್ಲ A to Z ಏನು ಸಮಸ್ಯೆ ಇದೆ ಅಂತ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತೊಗೊಂಡು ತಕ್ಷಣ ಮತ್ತೆ ಆಮೇಲೆ ಒಂದು ಅರ್ಧ ಗಂಟೆ ನಂತರ ಊಟದ ವ್ಯವಸ್ಥೆ ಕೂಡ ಮಾಡಿಕೊಟ್ರು ಸರ್. ಸರಿ, ಇವತ್ತು ನೀವು ಕಚೇರಿ ಮುನಿರತ್ನ ಅವರ ಕಚೇರಿಗೆ ಬಂದಿದ್ದೀರಾ, ಎಲ್ಲರೂ ಕೂಡ ನಿವಾಸಿಗಳು. ಏನು ಇಲ್ಲೇನು ಹೇಳಿದ್ರು, ನೀವೇನು ಇವ್ರ ಹತ್ರ ಕೇಳ್ಕೊಂಡ್ರಿ? ಅದೇ ಸರ್, ನಮ್ಮದು ಏನು ಹಾನಿ ಆಗಿದೆ ಅಣ್ಣ, ಎಷ್ಟು ನಮ್ಮ 15-20 ಮನೆ ಹಾನಿಯಾಗಿದ್ದು ಅದನ್ನು ಸಂಪೂರ್ಣವಾಗಿ ಅದೇನು ಹಾನಿಯಾಗಿದೆ ಅದಕ್ಕೆ ಮೇಲ್ಛಾವಣಿ, ಕಿಟಕಿ, KEB ವಾಟರ್ ಸರ್ವಿಸು ಮತ್ತು ಟ್ಯಾಂಕ್ಗಳು, ನೀರಿನ ಟ್ಯಾಂಕ್ಗಳು ಸಂಪೂರ್ಣವಾಗಿ ಎಲ್ಲ ಸುಟ್ಟೋಗಿದ್ದಾವೆ ಸರ್. ಅದನ್ನು ವ್ಯವಸ್ಥೆ ಮಾಡಿಕೊಡಿ ಸರ್. ಮತ್ತು ನಮ್ಮ 8ರಿಂದ 14 ಗಾಡಿಗಳು ಸುಟ್ಟೋಗಿದ್ದಾವೆ. ಅದರಲ್ಲಿ ಕೆಲವು ಇನ್ಶೂರೆನ್ಸ್ ಇದ್ದಾವೆ, ಕೆಲವು ಇನ್ಶೂರೆನ್ಸ್ ಇಲ್ಲಣ್ಣ. ಅದಕ್ಕೇನು ಸಂಬಂಧಪಟ್ಟಿದ್ದು ಏನಾದರೂ ಅಧಿಕಾರಿಗೆ ಮಾಹಿತಿ ಕೊಡಿ ಅಣ್ಣ ಅಂತ ಹೇಳಿದ್ವಿ. ಅದು ಮತ್ತು ನಮ್ಮ ಯಾವುದೇ ಸಮಸ್ಯೆಗೂ ನಮಗೆ ಸ್ಪಂದನೆ ಮಾಡಿ ಅಂತ ಕೇಳ್ಕೊಂಡು ಅವರು 24/7 ಯಾವಾಗನ ನಿಮ್ಗೆ ಫೋನ್ ಮಾಡಿ ಅಂತ ಫೋನ್ ನಂಬರೆಲ್ಲ ಕೊಟ್ಟು ನಮಗೆ ಮುಂದೆ ಏನೇ ಪ್ರಾಬ್ಲಮ್ ಆದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಜೊತೆ ಇದೀವಿ ಅಂತ ಹೇಳಿ ಕೇಳಿದ್ರು. ಈಗ ಮನೆಗಳ ವ್ಯವಸ್ಥೆ ಶಾಸಕರು ಹೇಳಿದಾರ, ಮಾಡಿಕೊಡ್ತೇವೆ ಅಂತ ಏನಾದರೂ ಹೇಳಿದಾರ? ಹೌದು ಮಾಡಿಕೊಡ್ತೀನಿ. ಎಲ್ಲ ಆನ್ ದ ಸ್ಪಾಟಲ್ಲಿ ಅಧಿಕಾರಿಗಳಿಗೆ ನಮ್ಮ ಮುಂದೆನೇ ಇನ್ಫಾರ್ಮ್ ಮಾಡವ್ರೆ. ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ. ಇನ್ನು 3-4 ಗಂಟೆಯಲ್ಲಿ ಎಲ್ಲ ಬರ್ತಾರೆ, ಎಲ್ಲ ರೆಡಿ ಮಾಡಿಸ್ಕೊಡೋಣ ಅಂತ ಹೇಳೋರೆ. ಇವತ್ತೇ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದ್ರ ಶಾಸಕರು? ಈಗ ಏನೇ ಮೇಲ್ಛಾವಣಿ ಇದೆಯೋ ಈಗಲೇ BBMP ಅವರಿಗೆ ಫೋನ್ ಮಾಡಿಬಿಟ್ಟು ಅದು ಸಂಬಂಧಪಟ್ಟ ಅಧಿಕಾರಿಗೆ ಕರೆಸ್ಬಿಟ್ಟು ನಾವು ಈಗಲೇ ಇಮಿಡಿಯೇಟ್ ನಮಗೆ ಇದು ಕೊಡಿ, ಎಸ್ಟಿಮೇಟ್ ಕೊಡಿ ಅಂತ ನಮ್ಮ ಮುಂದೆನೇ ಮುನಿರತ್ನ ಸಾಹೇಬರು ಹೇಳಿದ್ರು. ನಮ್ಮ ಮುಂದೆನೇ ಹೇಳಿದರು, ಕರೆಸು. ಅದನ್ನು ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಈಗ ನೀವು ಹೊರಡಿ, ನಾವು ನಿಮ್ಮ ಜೊತೆ ಇದ್ದೀವಿ, ಅಲ್ಲಿ ಬರ್ತಾರೆ, ಇಲ್ಲಿದ್ದು ಏನು ಆಗಲ್ಲ, ಅಲ್ಲಿದ್ದು ನಿಂತು ಕೆಲಸ ಮಾಡಿಸಿ ಅಂತ ನಮ್ಮ ಅಣ್ಣವರು ಭರವಸೆ ಕೊಟ್ಟು ನಮ್ಗೆ ಕಳಿಸ್ತಿದ್ದಾರಣ್ಣ. ಇದು ಶಾಸಕ ಮುನಿರತ್ನ ಅವರು ಅಲ್ಲಿರುವಂಥ ನಿವಾಸಿಗಳಿಗೆ ಏನು ಮನೆಯನ್ನು ಕಳೆದುಕೊಂಡಿದ್ದಾರೋ ಆ ನಿವಾಸಿಗಳಿಗೆ ಒಂದು ಭರವಸೆನೆ ಕೊಟ್ಟಿದ್ದಾರೆ. ಈಗಿರುವಂಥ ಮನೆಗಳು ಏನು ಸುಟ್ಟು ಕರಕಲಾಗಿದೆಯೋ ಅಂಥ ಒಂದು ಮನೆಗಳಿಗೆ ಅವರ ದಿನನಿತ್ಯಕ್ಕೆ ಏನು ಬೇಕಾಗಿರುತ್ತೆ ಅಂದರೆ ಮನೆಗಳಿಗೆ ಪೇಂಟ್ಗಳ ವ್ಯವಸ್ಥೆ ಆಗಿರ್ಬೋದು, ವೈರಿಂಗ್ ವ್ಯವಸ್ಥೆ ಆಗಿರಬಹುದು, ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲದನ್ನು ಕೂಡ ಪ್ರತಿಯೊಂದು ಕೂಡ ಇವತ್ತೇ ನಾನು ಮಾಡಿಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ನಿವಾಸಿಗಳಿಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಂದಿನಿ ಲೇಔಟ್ನಲ್ಲಿರುವಂತಹ ಕೂಲಿ ನಗರದಲ್ಲಿ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬೆಂಕಿ ಬಿದ್ದು, ಅಂದರೆ ಸ್ಪಂಜನ್ನು ಮಾರಾಟ ಮಾಡ್ತಾ ಇರುವಂಥದ್ದೇ ಅವರ ಬಿಸ್ನೆಸ್ ಆಗಿರುತ್ತೆ. ಸ್ಪಂಜ್ಗೆ ಬೆಂಕಿ ತಗಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ತಗಲುತ್ತೆ. ಅದರಲ್ಲೂ ಒಂದು 3ಕ್ಕೂ ಹೆಚ್ಚು ಮನೆಗಳು ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರ್ತವೆ. ಸದ್ಯಕ್ಕೆ ಆ ಒಂದು ಕ್ಷೇತ್ರ ಶಾಸಕ ಮುನಿರತ್ನ ಅವರಿಗೆ ಬರುವ ಕಾರಣ ಈಗ ಅವರು ಮುನಿರತ್ನ ಅವರ ಕಚೇರಿಗೆ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಮುನಿರತ್ನ ಅವರ ಕಚೇರಿಗೆ ಬಂದು ತಮ್ಮ ಅಳುಲನ್ನು ತೋಡ್ಕೊಳ್ತಿದ್ದಾರೆ. ನಮಗೆ ಮನೆಗಳ ವ್ಯವಸ್ಥೆಯನ್ನು ಮಾಡಿಕೊಡಿ, ಯಾಕಂದರೆ ಸಂಪೂರ್ಣವಾಗಿ ಮನೆಯಲ್ಲಿರುವಂಥ ವಸ್ತುಗಳು ಸುಟ್ಟು ಕರಕಲಾಗಿದೆ, ಹಾಗಾಗಿ ನಮಗೆ ಬದುಕಲಿಕ್ಕೆ ಕಷ್ಟ ಆಗ್ತಿದೆ. 2 ದಿನಗಳಿಂದ ನಾವು ರಸ್ತೆಯಲ್ಲಿದ್ದೇವೆ, ಹಾಗಾಗಿ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತಂದು ನೇರವಾಗಿ ಅವರು ಶಾಸಕ ಮುನಿರತ್ನ ಅವರನ್ನು ಇವತ್ತು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಏನು ಹೇಳಿದರು ಶಾಸಕರು, ಅವ್ರಿಗೆ ಏನು ಭರವಸೆ ಕೊಟ್ಟರು, ನೇರವಾಗಿ ಅವ್ರನ್ನೇ ಕೇಳುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಸರ್, ಏನಂದ್ರು ಶಾಸಕರ ಮುಂದೆ ನೀವೇನು ಮಾತಾಡಿದ್ರಿ? ಸರ್ ನಮಸ್ತೆ ಸರ್. ನಿನ್ನೆ ಘಟನೆ ಆಯ್ತಲ್ಲ ನಮ್ಮ ಆರ್ಡರ್ ಕಾಲೋನಿಯಲ್ಲಿ 15ರಿಂದ 20 ಮನೆಗಳು ಸುಟ್ಟೋಗ್ಬಿಟ್ಟಿದ್ವು. ನಾವು ಅಲ್ಲಿರೋರು ಸ್ಥಳೀಯರು ಸ್ಪಂಜ್ ವ್ಯಾಪಾರ ಮಾಡ್ತಿದ್ವಿ. ಅದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಮನೆ ಮೇಲೆ ಸ್ಪಂಜ್ ಚೀಲಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ವಿ. ಅನಿರೀಕ್ಷಿತವಾಗಿ ಅದು ಏನಾಯಿತು ಏನೋ ಗೊತ್ತಿಲ್ಲ, ಬೆಂಕಿ ಬಿದ್ದಿದ್ದ ತಕ್ಷಣ ನಾವು ಮೊದಲು ಕಾಂಟ್ಯಾಕ್ಟ್ ಮಾಡಿದ್ದು ನಮ್ಮ ಸ್ಥಳೀಯ MLA ಅವರು ಮುನಿರತ್ನವ್ರಿಗೆ ಫೋನ್ ಮಾಡಿದ್ವಿ. ಆಮೇಲೆ ಸಾಹೇಬರು ಹೇಳಿದರು, ನೀವೇನು ಹೆದರಬೇಡಿ, ನಿಮ್ಮ ಹಿಂದೆ ನಾವು ಇದ್ದೀವಿ, ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ತಕ್ಷಣ ನಮ್ಮ ಫೋನಿಗೆ ಸ್ಪಂದನೆ ಕೊಟ್ಟು ತಕ್ಷಣ ಬೆಳಿಗ್ಗೆ 7-7:30 ನಮ್ಮ ಸ್ಪಾಟಿಗೆ ಬಂದು ಅಲ್ಲಿ ಏನು ನಡೆದಿದೆ ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಆಮೇಲೆ ತಕ್ಷಣ ಊಟದ ವ್ಯವಸ್ಥೆ ಕೂಡ ಮಾಡಿಕೊಟ್ರು. ಊಟದ ವ್ಯವಸ್ಥೆ ಮಾಡಿಬಿಟ್ಟು ನಮಗೆ ಭರವಸೆ ಕೊಟ್ಟರು, ನೀವು ಯಾವುದೇ ಕಾರಣಕ್ಕೆ ನೀವು ಹಿಗ್ಬೇಡಿ, ಏನದು ತೊಂದರೆ ಅಂದರೆ ನಮಗೆ ಹೇಳಿ ಅಂತ ಹೇಳ್ಬಿಟ್ಟು ಅಲ್ಲಿಯೇ ಇದ್ದು ತಕ್ಷಣ BBMP ಆಫೀಸರ್ ಕರೆಸ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಬಿಟ್ಟು ಮತ್ತು BBMP ಸ್ಲಮ್ ಬೋರ್ಡ್ ಕಳಿಸ್ಬಿಟ್ಟು ನಮ್ಮ ಸಮಸ್ಯೆ ಏನಿದು ಅಲ್ಲಿಂದನೇ ಅವರು ಎಲ್ಲ A to Z ಏನು ಸಮಸ್ಯೆ ಇದೆ ಅಂತ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತೊಗೊಂಡು ತಕ್ಷಣ ಮತ್ತೆ ಆಮೇಲೆ ಒಂದು ಅರ್ಧ ಗಂಟೆ ನಂತರ ಊಟದ ವ್ಯವಸ್ಥೆ ಕೂಡ ಮಾಡಿಕೊಟ್ರು ಸರ್. ಸರಿ, ಇವತ್ತು ನೀವು ಕಚೇರಿ ಮುನಿರತ್ನ ಅವರ ಕಚೇರಿಗೆ ಬಂದಿದ್ದೀರಾ, ಎಲ್ಲರೂ ಕೂಡ ನಿವಾಸಿಗಳು. ಏನು ಇಲ್ಲೇನು ಹೇಳಿದ್ರು, ನೀವೇನು ಇವ್ರ ಹತ್ರ ಕೇಳ್ಕೊಂಡ್ರಿ? ಅದೇ ಸರ್, ನಮ್ಮದು ಏನು ಹಾನಿ ಆಗಿದೆ ಅಣ್ಣ, ಎಷ್ಟು ನಮ್ಮ 15-20 ಮನೆ ಹಾನಿಯಾಗಿದ್ದು ಅದನ್ನು ಸಂಪೂರ್ಣವಾಗಿ ಅದೇನು ಹಾನಿಯಾಗಿದೆ ಅದಕ್ಕೆ ಮೇಲ್ಛಾವಣಿ, ಕಿಟಕಿ, KEB ವಾಟರ್ ಸರ್ವಿಸು ಮತ್ತು ಟ್ಯಾಂಕ್ಗಳು, ನೀರಿನ ಟ್ಯಾಂಕ್ಗಳು ಸಂಪೂರ್ಣವಾಗಿ ಎಲ್ಲ ಸುಟ್ಟೋಗಿದ್ದಾವೆ ಸರ್. ಅದನ್ನು ವ್ಯವಸ್ಥೆ ಮಾಡಿಕೊಡಿ ಸರ್. ಮತ್ತು ನಮ್ಮ 8ರಿಂದ 14 ಗಾಡಿಗಳು ಸುಟ್ಟೋಗಿದ್ದಾವೆ. ಅದರಲ್ಲಿ ಕೆಲವು ಇನ್ಶೂರೆನ್ಸ್ ಇದ್ದಾವೆ, ಕೆಲವು ಇನ್ಶೂರೆನ್ಸ್ ಇಲ್ಲಣ್ಣ. ಅದಕ್ಕೇನು ಸಂಬಂಧಪಟ್ಟಿದ್ದು ಏನಾದರೂ ಅಧಿಕಾರಿಗೆ ಮಾಹಿತಿ ಕೊಡಿ ಅಣ್ಣ ಅಂತ ಹೇಳಿದ್ವಿ. ಅದು ಮತ್ತು
ನಮ್ಮ ಯಾವುದೇ ಸಮಸ್ಯೆಗೂ ನಮಗೆ ಸ್ಪಂದನೆ ಮಾಡಿ ಅಂತ ಕೇಳ್ಕೊಂಡು ಅವರು 24/7 ಯಾವಾಗನ ನಮಗೆ ಫೋನ್ ಮಾಡಿ ಅಂತ ಫೋನ್ ನಂಬರ್ ಎಲ್ಲ ಕೊಟ್ಟು ನಮಗೆ ಮುಂದೆ ಏನೇ ಪ್ರಾಬ್ಲಮ್ ಆದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಕೇಳಿದ್ರು. ಈಗ ಮನೆಗಳ ವ್ಯವಸ್ಥೆ ಶಾಸಕರು ಹೇಳಿದಾರ ಮಾಡಿಕೊಡ್ತೇವೆ ಅಂತ ಏನಾದರೂ ಹೇಳಿದಾರ? ಹೌದು ಮಾಡ್ಕೊಡ್ತೀವಿ. ಹೌದು ಮಾಡಿಕೊಡ್ತೀನಿ. ಎಲ್ಲ ಆನ್ ದ ಸ್ಪಾಟಲ್ಲಿ ಅಧಿಕಾರಿಗಳಿಗೆ ನಮ್ಮ ಮುಂದೆನೇ ಇನ್ಫಾರ್ಮ್ ಮಾಡೋರೆ. ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ. ಇನ್ನು 3-4 ಗಂಟೆಯಲ್ಲಿ ಎಲ್ಲ ಬರ್ತಾರೆ. ಎಲ್ಲ ರೆಡಿ ಮಾಡಿಸ್ಕೊಡೋಣ ಅಂತ ಹೇಳೋರೆ. ಇವತ್ತೇ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದಾರ ಶಾಸಕರು? ಈಗ ಏನೇ ಮೇಲ್ಛಾವಣಿ ಇದೆಯೋ ಈಗಲೇ BBMP ಅವರಿಗೆ ಫೋನ್ ಮಾಡಿಬಿಟ್ಟು ಅದು ಸಂಬಂಧಪಟ್ಟ ಅಧಿಕಾರಿಗೆ ಕರೆಸಿಬಿಟ್ಟು ನಾವು ಈಗಲೇ ಇಮಿಡಿಯೇಟ್ ನಮಗೆ ಇದು ಕೊಡಿ, ಎಸ್ಟಿಮೇಟ್ ಕೊಡಿ ಅಂತ ನಮ್ಮ ಮುಂದೆನೇ ಮುನಿರತ್ನ ಸಾಹೇಬರು ಹೇಳಿದ್ರು. ನಮ್ಮ ಮುಂದೆನೇ ಹೇಳಿದರು ಕರೆಸು. ಅದನ್ನು ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಈಗ ನೀವು ಹೊರಡಿ, ನಾವು ನಿಮ್ಮ ಜೊತೆ ಇದ್ದೀವಿ, ಅಲ್ಲಿ ಬರ್ತಾರೆ, ಇಲ್ಲಿದ್ದು ಏನು ಆಗಲ್ಲ, ಅಲ್ಲಿದ್ದು ನಿಂತು ಕೆಲಸ ಮಾಡಿಸಿ ಅಂತ ನಮ್ಮ ಅಣ್ಣವರು ಭರವಸೆ ಕೊಟ್ಟು ನಮ್ಗೆ ಕಳಿಸ್ತಿದ್ದಾರಣ್ಣ. ಇದು ಶಾಸಕ ಮುನಿರತ್ನ ಅವರು ಅಲ್ಲಿರುವಂಥ ನಿವಾಸಿಗಳಿಗೆ ಏನು ಮನೆಯನ್ನು ಕಳೆದುಕೊಂಡಿದ್ದಾರೋ ಆ ನಿವಾಸಿಗಳಿಗೆ ಒಂದು ಭರವಸೆನೇ ಕೊಟ್ಟಿದ್ದಾರೆ. ಈಗಿರುವಂಥ ಮನೆಗಳು ಏನು ಸುಟ್ಟು ಕರಕಲಾಗಿದೆಯೋ ಅಂಥ ಒಂದು ಮನೆಗಳಿಗೆ ಅವರ ದಿನನಿತ್ಯಕ್ಕೆ ಏನು ಬೇಕಾಗಿರುತ್ತೆ ಅಂದರೆ ಮನೆಗಳಿಗೆ ಪೇಂಟ್ಗಳ ವ್ಯವಸ್ಥೆ ಆಗಿರ್ಬೋದು, ವೈರಿಂಗ್ ವ್ಯವಸ್ಥೆ ಆಗಿರಬಹುದು, ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲದನ್ನು ಕೂಡ ಪ್ರತಿಯೊಂದು ಕೂಡ ಇವತ್ತೇ ನಾನು ಮಾಡಿಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ನಿವಾಸಿಗಳಿಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.